ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ಇವತ್ತು ನಾನು ಕಾಂದ ಬಜ್ಜಿನ ಮಾಡ್ತಾ ಇದ್ದೀನಿ. ಈ ಕಾಂದ ಬಜ್ಜಿನ ಮಾಡಬೇಕಾದ್ರೆ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗಿದೆ ನಾನು. ಎಲ್ಲಿ ಫೇಲ್ ಮಾಡಿದ್ದೆ ಅಥವಾ ಯಾವ ರೀತಿ ನಾನು ತಪ್ಪು ಮಾಡಿದ್ದೆ ಅಂತ ಮುಂದೆ ತೋರಿಸ್ತೀನಿ ನಾನು. ಇವಾಗ ಈ ಕಾಂದ ಬಜ್ಜಿನ ಮಾಡ್ಕೊಳ್ಳೋಕ್ಕೋಸ್ಕರ ಚೆನ್ನಾಗಿ ಈರುಳ್ಳಿನ ನೀರಲ್ಲಿ ತೊಳ್ಕೊಂಡು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳುವಾಗ ಈ ಮಧ್ಯದಲ್ಲಿ ಇರುತ್ತೆ ನೋಡಿ, ಈ ರೀತಿ ವೈಟ್ ಕಲರ್ ಗಟ್ಟಿ ಭಾಗ, ಇದನ್ನು ಕಟ್ ಮಾಡಿ ತೊಗೊಂಬಿಡಬೇಕು. ಇದನ್ನು ಕಟ್ ಮಾಡಿ ತಗೊಳ್ಳೋದ್ರಿಂದ ಸ್ಲೈಸಸ್ ಆಗಿ ಏನು ಕಟ್ ಮಾಡ್ಕೊತೀವಲ್ಲ ಅದು ನೀಟಾಗಿ ಇವನ್ ಆಗಿ ಬರುತ್ತೆ. ಆಮೇಲೆ ನಾವು ಈ ಕೈಯಿಂದ ಇಸುಕಿ ಬಿಡಿಸ್ಬೇಕಾದ್ರೆ ಆ ಕಷ್ಟ ಏನು ಅನಿಸಲ್ಲ, ಆರಾಮಾಗಿ ಸ್ಲೈಸಸ್ಗಳನ್ನು ಬಿಡಿಸ್ಕೋಬೋದು. ಮೊದಲಿಗೆ ನಾನು ಇಲ್ಲಿ ಕಟ್ ಮಾಡ್ಕೊಳ್ಳುವಾಗ ಈ ರೀತಿ ಅಡ್ಡ ಕಟ್ ಮಾಡ್ಕೊತ ಈ ರೀತಿ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊತ ಹೋದರೆ ತುಂಬ ತಿನ್ನಾಗಿರೋ ಸ್ಲೈಸಸ್ಗಳನ್ನು ನಾವು ಮಾಡ್ಕೋಬೋದು. ಆದಷ್ಟು ಎಷ್ಟು ತೆಳುವಾಗುತ್ತೋ ನೋಡಿ ಅಷ್ಟು ತೆಳುವಾಗಿ ಇದನ್ನು ಈ ರೀತಿ ಕಟ್ ಮಾಡಿ ತೊಗೋಬೇಕು. ನಾನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಈ ರೀತಿ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ನಾವು ಮಧ್ಯದಲ್ಲಿರುವಂಥ ಈ ಗಟ್ಟಿ ಭಾಗನೇನು ತಗೊಂಡ್ಬಿಡ್ತೀವಲ್ಲ ಅದನ್ನು ತಗೊಳ್ಳೋದ್ರಿಂದ ನಾವು ಕಟ್ ಮಾಡುವಾಗಲೇ ಈ ರೀತಿ ಬಿಟ್ಕೊಂಬಂದ್ಬಿಡುತ್ತೆ. ಆಮೇಲೆ ಈಸಿಯಾಗಿ ನಾವು ಇದನ್ನು ಸ್ಲೈಸಸ್ಗಳನ್ನು ಬಿಡಿಸ್ಕೊಂಡ್ಬಿಡ್ಬೋದು. ನೋಡ್ತಾ ಇರ್ಬೋದು, ಕಟ್ ಮಾಡಬೇಕಾದ್ರೆ ತೋರಿಸ್ತಾ ಇದ್ದೀನಿ ನಿಮಗೆ, ಆವಾಗಲೇ ಬಿಟ್ಕೊಂಡ್ಬಿಡುತ್ತೆ. ನಾನು ಇವಾಗ ಎಲ್ಲ ಈರುಳ್ಳಿನ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ. ನೋಡ್ತಾ ಇರ್ಬೋದು, ಇಷ್ಟು ತೆಳುವಾಗಿ ನಾವು ಕಟ್ ಮಾಡ್ಕೋಬೇಕು ಕಾಂದ ಬಜ್ಜಿಗೆ. ಕಾಂದ ಬಜ್ಜಿಗೆ ಈರುಳ್ಳಿನೇ ಮೇನ್ ಇಂಗ್ರೀಡಿಯೆಂಟ್ಸು. ಸೊ ಹಾಗಾಗಿ ಕಾಂದ ಬಜ್ಜಿ ಮಾಡಬೇಕು ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನೋಡಿ, ನಾನು ಇದು ಕಟ್ ಮಾಡಿಕೊಂಡು ಈ ಥರ ಸ್ಲೈಸಸ್ಗಳನ್ನು ಬಿಟ್ಕೊಡ್ತಾ ಇದ್ದೀನಿ. ಇದನ್ನು ಕೈಯಲ್ಲಿ ಮುಟ್ಟಿದರೆ ಸಾಕು ಚೆನ್ನಾಗಿ ಬಿಟ್ಕೊಂಬಂದ್ಬಿಡುತ್ತೆ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ನಾನಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಇಸುಕಿ ಕಂಪ್ಲೀಟಾಗಿ ಎಲ್ಲ ಈರುಳ್ಳಿನ ಬಿಡಿ ಬಿಡಿಯಾಗಿ ಇದನ್ನು ಮಾಡ್ಕೊಂಬಿಡಬೇಕು. ನನಗೆ ಯಾಕೋ ಇದಕ್ಕೆ ಬೌಲು ಅಷ್ಟೊಂದು ಕಂಫರ್ಟ್ ಆಗಿರಲಿಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ. ಸೊ ಹಂಗಾಗಿ ನಾನು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಈರುಳ್ಳಿನ ಚೆನ್ನಾಗಿ ಇಸುಕಬೇಕು, ಅಂದರೆ ಮಾತ್ರ ಆ ಈರುಳ್ಳಿ ಇರೋವಂಥ ನೀರಿನಂಶ ಬಿಟ್ಕೊಂಬರುತ್ತೆ. ಆವಾಗಲೇ ನಾವು ಕಾಂದ ಬಜ್ಜಿನ ಮಾಡೋದಕ್ಕೆ ತುಂಬಾ ಪರ್ಫೆಕ್ಟಾಗಿರುತ್ತೆ. ಯಾಕಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಸೇರಿಸೋ ಹಾಗಿಲ್ಲ. ಈರುಳ್ಳಿಲಿ ಏನು ನೀರು ಬಿಡುತ್ತಲ್ಲ ಅದರಿಂದನೇ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕಾಂದ ಬಜ್ಜಿನ ಮಾಡುವಂಥದ್ದು. ನನಗೆ ಪಾತ್ರೆ ಸಾಲಿಲ್ಲ ಅಂತ ಬೇರೆ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಚೆನ್ನಾಗಿ ಇಸ್ಕೋಬೇಕು. ಈ ರೀತಿ ಮಾಡ್ತಾ ಇರೋದ್ರಿಂದ ಈರುಳ್ಳಿಲಿರುವಂಥ ನೀರಿನಂಶ ಚೆನ್ನಾಗಿ ಬಿಟ್ಕೊಂಬರುತ್ತೆ. ನೋಡಿ, ಇವಾಗ ಈ ರೀತಿ ನಾವು ಬಿಡಿ ಬಿಡಿಯಾಗಿ ಎಲ್ಲ ಈರುಳ್ಳಿನ ಈ ರೀತಿ ಕೈಯಿಂದ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ಕಾಣಿಸ್ತಾ ಇರೋಕ್ಕೆ ಈ ರೀತಿ ಕಂಪ್ಲೀಟಾಗಿ ಕಟ್ ಮಾಡ್ಕೊತ ಈರುಳ್ಳಿ ಎಲ್ಲ ಈ ರೀತಿ ಪೂರ್ತಿಯಾಗಿ ಬಿಡಿ ಬಿಡಿಯಾಗಿ ಬರಬೇಕು. ಕಾಂದ ಬಜ್ಜಿ ಮಾಡಬೇಕು ಅಂದರೆ ಒಂದು ಈರುಳ್ಳಿ ಅಂಶ ಅಥವಾ ಕಟ್ ಮಾಡಿರೋಂಥ ಇರೋದೇ ಈ ರೀತಿ ಬಿಡಿಯಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪೌಡರ್, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಉಪ್ಪೇನು ಸೇರಿಸಿರ್ತೀವಿ ನೋಡಿ, ಮಸಾಲೆ ಜೊತೆಗೆ ಉಪ್ಪು ಹಾಕಿರ್ತೀವಲ್ಲ ಅದರಿಂದ ಈರುಳ್ಳಿ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಎಲ್ಲ ಮಸಾಲೆನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಯಾಕಂದರೆ ಮಸಾಲೆ ಜೊತೆಗೆ ನಾವು ಉಪ್ಪು ಹಾಕಿರ್ತೀವಲ್ಲ ಅದು ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಇವಾಗ ನೋಡಿ, 5 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಬಳಸಬಾರ್ದು, ಇದಕ್ಕೆ ಆದಷ್ಟು ಕಡಿಮೆನೇ ಬಳಸ್ಕೋಬೇಕು. ಅಂದರೆ ಈರುಳ್ಳಿಗೆ ಜಸ್ಟ್ ಕೋಟಿಂಗ್ ಥರ ನಾವು ಇದನ್ನು ಕಡಲೆ ಹಿಟ್ಟನ್ನು ಬಳಸಬೇಕು. ನಾವೇನಾದರೂ ಜಾಸ್ತಿ ಹಾಕಿಬಿಟ್ರೆ ಕಾಂದ ಬಜ್ಜಿ ಶೇಪ್ ಬರೋದಿಲ್ಲ ಅಥವಾ ಕಾಂದ ಬಜ್ಜಿ ಟೇಸ್ಟು ಬರೋಲ್ಲ. ನಾರ್ಮಲ್ ಬಜ್ಜಿ ಮಾಡ್ತೀವಲ್ಲ ಆ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ನೋಡಿಕೊಂಡು ಹಿಟ್ಟನ್ನು ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹಿಟ್ಟನ್ನು ಹಾಕಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಂತೂ ಹಾಕಲೇಬಾರ್ದು, ಯಾಕಂದರೆ ಆಲ್ರೆಡಿ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಉಪ್ಪೆಲ್ಲ ಹಾಕಿರ್ತೀವಿ ನೋಡಿ, ಈರುಳ್ಳಿಲಿ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಂಡಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ತುಂಬ ಹೊತ್ತು ಬಿಡಬಾರ್ದು. ಸೈಡಲ್ಲಿ ಎಣ್ಣೆನ ಕಾಯ್ದಕ್ಕಂತ ಇಟ್ಕೊಂಡಿದ್ದೆ. ಈ ರೀತಿ ಇದು ವಿತೌಟ್ ಶೇಪ್ ಕಾಂದ ಬಜ್ಜಿ ಇದಕ್ಕೆ ಇದೇ ಶೇಪು ಅಥವಾ ಇದೇ ಆಕಾರ ಅಂತ ಏನಿಲ್ಲ, ಹೆಂಗೆ ಬರುತ್ತೋ ಹಂಗೆ ರ್ಯಾಂಡಮಾಗಿ ಹಾಕೊಂಡ್ಬಿಡೋದು. ಈ ರೀತಿ ಎಣ್ಣೆಯಲ್ಲಿ ಹಾಕಿದಾಗ ನಾನು ಫೇಲ್ ಆಗಿದ್ದೆ ಅಂತ ಹೇಳಿದ್ದೀನಲ್ಲ ಫಸ್ಟ್ ಅಟೆಂಪ್ಟಲ್ಲಿ, ಈ ರೀತಿ ಎಣ್ಣೆಯಲ್ಲಿ ಹಾಕಿದಾಗ ಸಡನ್ನಾಗಿ ನಾನು ಮಿಕ್ಸ್ ಮಾಡಿಬಿಟ್ಟಿದ್ದೆ. ಮಿಕ್ಸ್ ಮಾಡಿದಾಗ ಈರುಳ್ಳಿ ಎಲ್ಲ ಎಣ್ಣೆಲಿ ಪೂರ್ತಿ ಸಪ್ರೇಟ್ ಆಗಿಬಿಡ್ತು. ಕಾಂದ ಬಜ್ಜಿ ಅನ್ನೋದು ಕಂಪ್ಲೀಟಾಗಿ ಫ್ಲಾಪ್ ಆಗೋಯ್ತು. ಬಟ್ ಇವಾಗ ಆ ರೀತಿ ಮಾಡೋದಿಲ್ಲ, ಕರೆಕ್ಟಾಗಿ ಮಾಡ್ತೀನಿ. ಈ ರೀತಿ ಇದನ್ನು ಹೈ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬಿಟ್ರೆ ಗರಿಯಾಗಿರುವಂಥ ಕಾಂದ ಬಜ್ಜಿ ರೆಡಿನಾಗಿ ಬರುತ್ತೆ. ಸಂಜೆ ಈವ್ನಿಂಗ್ ಟೈಮ್ಗೆ ಅಥವಾ ಯಾವಾಗಲಾದರೂ ತಿನ್ನಬೇಕು ಅನಿಸಿದಾಗ ಫಟ್ ಅಂತ ಮಾಡ್ಕೋಬೋದು. ಎಕ್ಸ್ಟ್ರಾ ಟೈಮ್ ಕೂಡ ಬೇಕಾಗೋದಿಲ್ಲ. ಸೇಮ್ ಹೋಟೆಲ್ಗಳೆಲ್ಲ ಸಿಗುತ್ತಲ್ಲ ಸೇಮ್ ಹಾಗೇನಿರುತ್ತೆ. ಇದನ್ನು ಬಿಸಿ ಇದ್ದಾಗ ತಿನ್ಬೋದು ಅಥವಾ ತಣ್ಣಗಾದ್ಮೇಲೆ ಕೂಡ ಅದೇ ಟೇಸ್ಟ್ ಇರುತ್ತೆ.
ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವೆದರ್ಗಂತೂ ಪರ್ಫೆಕ್ಟ್ ರೆಸಿಪಿ ಇದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.